ಸ್ವಾಮಿ ಕೊರಕಚ್ಚ, ನನ್ನ ಆರಾಧ್ಯ ದೇವವಾದ ಕೊರಕಚ್ಚ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕನಸಲಿ ನೀವು ಬಯಸಿದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ಪ್ರೀತಿಯ ವಿಷಯದಲ್ಲಿ ಇರ್ಬೋದು ಅಥವಾ ಇನ್ಯಾವುದೇ ವಿಷಯದಲ್ಲಿ ಇರ್ಬೋದು, ಆ ಸಮಸ್ಯೆ ಬಗೆಹರಿಯಲಿ, ನೀವು ಬಯಸಿದಂತಹ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಕಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಏನಾದರೂ ಹೆಲ್ಪ್ ಆಗ್ತಾ ಉಂಟು, ಯೂಸ್ ಇದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಕರೆಂಟ್ ಎನರ್ಜೀಸ್ ಏನು, ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಬ್ರೇಕಪ್ ಇರ್ಬೋದು, ಸಪ್ರೇಷನ್ ಆಗಿರ್ಬೋದು, ಅಥವಾ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಯಾಕೋ ಒಂದು ಫೀಲಿಂಗ್ ಬರ್ತಾ ಇರ್ಬೋದು. ಈ ಥರ ಯಾಕೆ ಆಗ್ತಾ ಉಂಟು, ಏನವರ ಮನಸ್ಸಿನಲ್ಲಿ ನಿಜವಾಗಿ ಫೀಲಿಂಗ್ಸ್ ಉಂಟು ಅನ್ನೋದನ್ನು ನಾವು ನೋಡುವ. ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು, ದೇವರಿರ್ಬೋದು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಈ ಎರಡು ದೈವಿಕ ಸಂಖ್ಯೆಗಳಲ್ಲಿ ಅಂದರೆ ಈ ಎರಡು ದೈವಿಕ ಶಂಕದಲ್ಲಿ ಯಾವ ಒಂದು ಸಂಖ್ಯೆ ನಿಮಗೆ ಆಕರ್ಷಣೆಯಾಗುತ್ತೆ ಆ ಒಂದು ಸಂಖ್ಯೆಯ ಅಂದರೆ ದೈವಿಕ ಸಂಖ್ಯೆಯನ್ನು ಇರಬಹುದು ಅಥವಾ ದೈವಿಕ ಸಂಘವನ್ನು ಇರ್ಬೋದು. ಸೊ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮಾತ್ರ ನೀವು ದೈವಿಕ ಸಂಘವನ್ನು ಆಯ್ಕೆ ಮಾಡಿಕೊಳ್ಳಿ. ಯಾರೆಲ್ಲ ಒಂದನೇ ದೈವಿಕ ಶಂಖವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಹುಡುಗ ಇರ್ಬೋದು, ನಿಮ್ಮ ಹುಡುಗಿ ಇರ್ಬೋದು, ಅವರನ್ನು ನೆನಪು ಮಾಡಿಕೊಂಡು ಇಲ್ಲಿ ಕೆಲವರು ಸೋಲ್ಮೇಟ್ ಕನೆಕ್ಷನಲ್ಲಿದ್ದೀರಾ, ಇನ್ನು ಕೆಲವರು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿದ್ದೀರಾ. ಈ ರಿಲೇಷನ್ಶಿಪ್ನಲ್ಲಿ ಅಂದರೆ ಇಲ್ಲಿ ನೀವು ಮದುವೆ ಆಗಬೇಕು ಅಂತ ಇದ್ರ, ಇಲ್ಲಿ ಕೆರಿಯರ್ ಇರ್ಬೋದು, ಅಂದರೆ ಇಲ್ಲಿ ಏನೋ ಒಂದು ನಿಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಇರುವಾಗ, ಸೊ ಕೆರಿಯರ್ ಇರ್ಬೋದು, ಮನಿ ಇರ್ಬೋದು, ಪರ್ಸ್ನಲ್ ಲೈಫ್ ಕೆಲವೊಂದು ಸಮಸ್ಯೆಗಳು ಅಡ್ಡ ಬರುತ್ತೆ. ಫಸ್ಟ್ ಕೆರಿಯರ್, ಆನಂತರ ಅಂದರೆ ಲೈಫಲ್ಲಿ ಫಸ್ಟ್ ಸೆಟ್ ಆಗುವ, ಆನಂತರ ಇದರ ಬಗ್ಗೆ ಆಲೋಚನೆ ಮಾಡುವ ಅನ್ನೋದು ಕೂಡ ಉಂಟು. ಹಾಗೆಯೇ ಚೆನ್ನಾಗಿ ದುಡಿಬೇಕು, ನಾನು ಏನಾದರೂ ಮಾಡಬೇಕು ಅನ್ನೋದು ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಉಂಟು. ಸೊ ಹಾಗಾಗಿ ಅವರು ಕನ್ಫ್ಯೂಷನಲ್ಲಿದ್ದಾರೆ, ರಿಸ್ಕ್ ತಗೊಳ್ತಾರೆ, ಬಟ್ ಒಂದು ಥರ ಅಂದರೆ ತುಂಬ ರಿಸ್ಕ್ ಬೇಡ ಅನ್ನುವ ಆಲೋಚನೆ ಕೂಡ ಅವರಲ್ಲಿ ಉಂಟು. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಇದ್ರೂ ಆ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು ಅಂದ್ರೂ ಎಲ್ಲೋ ಒಂದು ಕಡೆ ಅವರು ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಅಥವಾ ತನ್ನ ಜೀವನದಲ್ಲಿ ಏನೋ ಒಂದು ಮಾಡಬೇಕು, ಸೊ ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು ಅಂತ ನಿಮ್ಮಿಂದ ದೂರ ಇರಬಹುದು, ಅಥವಾ ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇರ್ಬೋದು ಮುಂದಿನ ಭವಿಷ್ಯಕ್ಕೋಸ್ಕರ. ಕೆಲವು ವ್ಯಕ್ತಿಗಳು ಏನನ್ನು ಶೇರ್ ಮಾಡ್ಕೊಳ್ಳಲ್ಲ, ನೋವಿರ್ಬೋದು, ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಎಲ್ಲವನ್ನು ಏನೇ ಒಂದು ಸಮಸ್ಯೆ ಇರ್ಬೋದು ಅವರ ಲೈಫಲ್ಲಿ, ಸೊ ಎಲ್ಲವನ್ನು ಹೈಡ್ ಮಾಡಿ ಇಟ್ಕೊಳ್ತಾರೆ, ನಿಮ್ಮನ್ನು ಖುಷಿಯಾಗಿ ನೋಡ್ಕೊಳ್ತಾರೆ. ಆ ಥರ ಈ ವ್ಯಕ್ತಿ ಅಂದರೆ ಇಲ್ಲಿ ನಿಮ್ಮ ಸಂತೋಷಕ್ಕೆ ಅವರು ತುಂಬ ಮಹತ್ವವನ್ನು ಕೊಡ್ತಾರೆ. ಈ ರಿಲೇಷನ್ಶಿಪ್ ಒಂದು ಒಳ್ಳೆಯ ರೀತಿಯಿಂದ ಸ್ಟಾರ್ಟ್ ಆಗಿದೆ, ಒಳ್ಳೆಯ ಎಂಡಿಂಗ್ ಕೂಡ ಆಗುತ್ತೆ. ಈ ರಿಲೇಷನ್ಶಿಪ್ ಮಿಡ್ಲಲ್ಲಿ ಏನೇ ಒಂದು ಸಮಸ್ಯೆ ಬಂದಿರ್ಬೋದು, ಸೊ ಅದು ಬೇಕಾಗಿ ಬಂದಂತಹ ಸಮಸ್ಯೆಗಳಲ್ಲ. ಬ್ರೇಕಪ್ ಆಗಿರ್ಬೋದು, ಸಪ್ರೇಷನ್ ಇರಬಹುದು, ಎಲ್ಲನೂ ಅಂದರೆ ಏನೋ ಒಂದು ಡಿವೈನ್ ಟೈಮಲ್ಲಿ ಏನು ಆಗಬೇಕು ಅದು ಹಾಗೇ ಆಗುತ್ತೆ. ಅಂದರೆ ಇವರು ಜೀವನದಲ್ಲಿ ಏನೋ ಒಂದು ನಾನು ಮಾಡಬೇಕು, ನನಗೆ ಈ ಥರ ಕನಸುಂಟು, ಆ ಥರ ಕನಸುಂಟು ಅಂತ ಹೇಳ್ಕೊಂಡಿರ್ಬೋದು ನಿಮ್ಮ ಜೊತೆ. ಸೊ ಎಲ್ಲ ಒಂದು ಕಡೆ ಈ ರಿಲೇಷನ್ಶಿಪ್ಪನ್ನು ನಾನು ತುಂಬ ಅಂದರೆ ಮನಸ್ಸಿಗೆ ಹಚ್ಕೊಂಡ್ರೆ ಎಲ್ಲೋ ಈ ರಿಲೇಷನ್ಶಿಪ್ಪಿಂದ ನನಗೆ ನಾನು ಏನು ಅಂದ್ಕೊಂಡಿದ್ದೇನೆ ಅದು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಲ್ವಾ, ಅಥವಾ ನಾನು ಅಂದ್ಕೊಂಡ ಗುರಿ ಸಾಧನೆ ಮಾಡಲಿಕ್ಕೆ ಆಗಲ್ವಾ ಅಂತ ಅವರಿಗೆ ತುಂಬ ಫಿಯರ್ ಉಂಟು. ಹಾಗಾಗಿ ಈ ವ್ಯಕ್ತಿ ಅಂದರೆ ಕನ್ಫ್ಯೂಷನಲ್ಲಿದ್ದಾರೆ, ಏನು ಮಾಡಬೇಕು, ಏನು ಬಿಡಬೇಕು ಅಂತ. ಸೊ ಫಸ್ಟಿಗೆ ನಾನು ನೋಡಿ ಕನ್ಫ್ಯೂಷನ್ ಅಂದರೆ ಇದು ಅವರೇನು ನಿಮ್ಮಿಂದ ದೂರ ಆಗಬೇಕು ಅಂತ ಬಯಸ್ತಾ ಇಲ್ಲ, ಆ ಥರ ಮನಸ್ಸಿಲ್ಲ. ಅಂದರೆ ಏನೋ ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು, ಚೆನ್ನಾಗಿ ಇರಬೇಕು. ಸಮಸ್ಯೆ ಅನ್ನೋದು ಇದ್ದರೆ ಲೈಫಲ್ಲಿ ಖುಷಿಯಾಗಿ ಇರಲಿಕ್ಕೆ ಆಗಲ್ಲ. ಸಮಸ್ಯೆಗಳ ಮಧ್ಯೆ ನಾನು ಕಮಿಟ್ಮೆಂಟ್ ಕೊಟ್ಟರೆ ಅಥವಾ ಮ್ಯಾರೇಜ್ ಆಗಿಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ ಅನ್ನೋದು. ಆದರೆ ನೀವಂದರೆ ತುಂಬ ಇಷ್ಟ ಅವರಿಗೆ, ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಅಷ್ಟೇ ಅಲ್ಲ, ಟೇಕ್ ಕೇರ್ ಕೂಡ ಮಾಡ್ತಾರೆ. ನಿಮ್ಮ ಲೈಫ್ ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು ಅಂತ ತುಂಬ ಬಯಸ್ತಾರೆ, ತುಂಬ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಸೊ ಇತ್ತೀಚೆಗೆ ಅವರು ಅಂದರೆ ಅವರ ಲೈಫಿಗೆ ಅವರದ್ದೇ ಆದಂತಹ ಕೆಲವೊಂದು ವಿಷಯಕ್ಕೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ ಲೈಫ್ನಲ್ಲಿ. ಸೊ 100% ಅವರ ಲೈಫಲ್ಲಿ ಏನು ಪ್ರಾಬ್ಲಮ್ ಉಂಟು, ಏನು ಅವರು ಅಂದ್ಕೊಂಡಿದ್ದು ಆಗಬೇಕು ಅಂತ ಉಂಟು, ಅದು ಆದ ನಂತರ ಖಂಡಿತವಾಗಿ ಒಂದು ಗುಡ್ ನ್ಯೂಸ್ ಕೊಡ್ತಾರೆ. ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕು ಅನ್ನೋದು ತುಂಬ
ಅಂದರೆ ಹೊಸ ಬೆಳಕು ಅನ್ನೋದು ಬರುತ್ತೆ. ತುಂಬ ನಿಮ್ಮನ್ನು ನಂಬಿದ್ದಾರೆ ಅವರು. ಸೊ ಈ ರಿಲೇಷನ್ಶಿಪ್ಪಲ್ಲಿ ಅವರು ಕೂಡ ಮೋಸ ಮಾಡ್ತಾ ಇಲ್ಲ, ನೀವು ಕೂಡ ಮೋಸ ಮಾಡ್ತಾ ಇಲ್ಲ. ಸೊ ಪ್ಯೂರ್ ಆಗಿಂಟು ಈ ರಿಲೇಷನ್ಶಿಪ್ಪು, ಯಾವುದೇ ಒಂದು ಥರ್ಡ್ ಪಾರ್ಟಿ ಕೂಡ ಇಲ್ಲ. ನಿಮಗೆ ಏನಾದರೂ ಭಯ ಇದ್ದರೆ, ನಮ್ಮ ಹುಡುಗ ಅಥವಾ ಹುಡುಗಿಯ ಲೈಫಲ್ಲಿ ಬೇರೆ ಹುಡುಗ ಇದ್ದಾರೆ, ಹುಡುಗಿ ಇದ್ದಾರೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಯಾರು ಕೂಡ ಇಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ. ಬಟ್ ಅವರು ಅವರ ಕ್ಯಾರಿಯರಿಗೋಸ್ಕರ ನಿಮ್ಮನ್ನು ಮುಂದಿನ ಫ್ಯೂಚರ್ನಲ್ಲಿ ಖುಷಿಯಾಗಿ ಇರುವುದಕ್ಕೋಸ್ಕರ ಅವರು ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಚಿಕ್ಕ ಸಪ್ರೇಷನ್ ಇರ್ಬೋದು, ಬ್ರೇಕಪ್ ಇರ್ಬೋದು, ಜಗಳ ಇರ್ಬೋದು, ಅದು ಸಹಜವಾಗಿ ನಡೀತಾ ಇರುತ್ತೆ. ಇಲ್ಲಿ ಯಾರೆಲ್ಲ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಆ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಎರಡನೇ ದೈವಿಕ ಸಂಖ್ಯೆಯನ್ನು ಹಾಗೆಯೇ ದೈವಿಕ ಸಂಘವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿ ನಿಮ್ಮ ಹುಡುಗನ ಅಥವಾ ಹುಡುಗಿಯ ಜೀವನದಲ್ಲಿ ಸಮಸ್ಯೆಗಳಿರ್ಬೋದು, ರಿಸ್ಕ್ ತಗೊಂಡ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ರಿಸ್ಕ್ ತಗೊಳ್ಳಿಕ್ಕೆ ಅವರು ರೆಡಿಯಾಗಿಲ್ಲ. ರೆಡಿ ಆದ್ರೂ ಒಮ್ಮೆ ಇದ್ದಂತಹ ಮನಸ್ಥಿತಿ ಇನ್ನೊಮ್ಮೆ ಇರಲ್ಲ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಹುಡುಗಿ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಇಲ್ಲ. ಅದು ಬೇರೆ ಹುಡುಗ ಹುಡುಗಿನೂ ಆಗಿರ್ಬೋದು ಸಮಟೈಮ್ಸ್. ಮತ್ತು ಕೆಲವೊಂದು ಸಲ ಫ್ಯಾಮಿಲಿ ಇಶ್ಯೂ ಇರ್ಬೋದು, ಪರ್ಸ್ನಲ್ ಲೈಫ್ ಬಗ್ಗೆ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಇರಬಹುದು, ಅಥವಾ ಅಲ್ಲಿ ಫ್ಯಾಮಿಲಿ ಇಶ್ಯೂ ಇರಬಹುದು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು. ಸೊ ಇದೆಲ್ಲ ಥರ್ಡ್ ಪಾರ್ಟಿಯಿಂದಾಗಿ ಅವರು ಒಮ್ಮೆ ಇದ್ದರೆ ಇನ್ನೊಮ್ಮೆ ಇರಲ್ಲ. ಒಮ್ಮೆ ನಿಮ್ಮ ಜೊತೆ ಖುಷಿಯಾಗಿ ಮಾತನಾಡ್ತಾ ಇದ್ದಾರೆ, ಪುನೊಮ್ಮೆ ಅವ್ರು ನಿಮ್ಮ ಮೇಲೆ ರೇಗ್ತಾರೆ, ಸಿಟ್ಟಾಗ್ತಾರೆ, ಕಾರಣನೇ ಇಲ್ಲದೆ. ಅವರು ಯಾವಾಗ ಖುಷಿಯಾಗಿರ್ತಾರೆ, ಯಾವಾಗ ನಿಮ್ಮ ಜೊತೆ ಜಗಳ ಮಾಡ್ತಾರೆ ಅಂತ ನಿಮಗೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವರನ್ನು. ಈ ಪ್ರೀತಿಯಿಂದ, ಈ ರಿಲೇಷನ್ಶಿಪ್ಪಿಂದ ನೋವಾಗುವುದಾದರೆ, ಅಥವಾ ನಮ್ಮವರಿಗೆ ನಾನು ನೋವು ಕೊಡುವುದಾದರೆ, ಈ ರಿಲೇಷನ್ಶಿಪ್ಪಲ್ಲಿ ನಾನು ಏನು ಮಾಡಬೇಕು, ಏನು ಬಿಡಬೇಕು, ಸೊ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ತುಂಬ ನೊಂದ್ಕೊಳ್ತಾ ಇದ್ದಾರೆ. ಯಾವುದನ್ನು ಬಿಡಬೇಕು, ಯಾವುದನ್ನು ಇಟ್ಕೊಳ್ಬೇಕು ಅಂತವೇ ಅವರಿಗೇನೂ ಗೊತ್ತಾಗ್ತಾ ಇಲ್ಲ. ಅಂದರೆ ಅವರಿಗೆ ಎರಡೂ ಬೇಕು, ಫ್ಯಾಮಿಲಿ ಬೇಕು, ಥರ್ಡ್ ಪಾರ್ಟಿನೂ ಬೇಕು, ನೀವು ಬೇಕು, ಆ ಥರ ಅವರ ಮೈಂಡ್ ಸೆಟ್ ಆಗಿದೆ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ತುಂಬ ಮಾತನಾಡಲ್ಲ, ಯಾವುದನ್ನು ಕೂಡ ಹೇಳ್ಕೊಳ್ಳಲ್ಲ. ಸೊ ಕೆಲವರಲ್ಲಿ ನಂಬರ್ ಬ್ಲಾಕ್ ಮಾಡಿದ್ದೀರಾ. ನಿಮ್ಮ ಜೊತೆ ಅವರು ಏನನ್ನು ಕೂಡ ಶೇರ್ ಮಾಡ್ಕೊಳ್ಳಲ್ಲ. ಅಂದರೆ ಇಲ್ಲಿ ಆ ವ್ಯಕ್ತಿ ಎಲ್ಲವನ್ನು ಹೈಡ್ ಮಾಡ್ತಾ ಇದ್ದಾರೆ. ಸೊ ಏನು ಮಾಡಬೇಕು ಅಂತ ಅವರಿಗೇನೂ ಕ್ಲಾರಿಟಿ ಇಲ್ಲ, ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಗೊಂದಲ ಆಗ್ತಾ ಉಂಟು, ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಉಂಟು, ಹಾಗೆಯೇ ಅವರ ಮನಸ್ಸಿಗೂ ನೋವಾಗ್ತಾ ಉಂಟು. ಇಲ್ಲಿ ಒಂದು ಅವರು ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಏನಾದರೂ ಒಂದು ಸ್ಟೆಪ್ಪು ತಗೊಂಡ್ರೆ ಮಾತ್ರ ಪ್ರೀತಿಯಲ್ಲಿ ಸಕ್ಸಸ್ ಅನ್ನೋದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಅವರು ಯಾವುದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗದೆ ಅವರಷ್ಟಕ್ಕೆ ಅವರು ಕಣ್ಣೀರು ಹಾಕ್ತಾ ಇರ್ಬೋದು, ಅಥವಾ ನೋವು ಅನುಭವಿಸ್ತಾ ಇರ್ಬೋದು. ಹಾಗಾಗಿ ಇಲ್ಲಿ ನೀವು ಅವರಿಗೆ ಕನ್ವಿನ್ಸ್ ಮಾಡೋದು ಮುಖ್ಯ ಆಗಿರುತ್ತೆ. ಅವರು ನಿಮ್ಮ ಜೊತೆ ಜಗಳ ಮಾಡಿದ್ರು, ನೀವು ಅದನ್ನು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೀವು ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ನೀವು ಕೂಡ ಬ್ಲಾಕ್ ಮಾಡಬೇಡಿ. ಅಂದರೆ ಬ್ಲಾಕ್ ಮಾಡಿದರೆ ರಿಮೂವ್ ಮಾಡಿ, ಖಂಡಿತವಾಗಿ ಅವರು ಬ್ಲಾಕನ್ನು ರಿಮೂವ್ ಮಾಡ್ತಾರೆ. ಇಲ್ಲಿ ಒಂದು ರಿಸ್ಕ್ ತಗೊಳ್ಳುವಂತಹ ಮನಸ್ಥಿತಿಗೆ ಅವರು ಬರ್ತಾರೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಇರುವುದರಿಂದ, ಈ ಥರ್ಡ್ ಪಾರ್ಟಿ ಅಂದರೆ ಥರ್ಡ್ ಪಾರ್ಟಿಯ ಕಂಟ್ರೋಲಲ್ಲಿ ಅವರು ಇದ್ದಾರೆ. ಹಾಗಾಗಿ ನಿಮ್ಮ ಜೊತೆ ಅವರು ಮುಂಚೆ ಇದ್ದ ಥರ ಸ್ಟಾರ್ಟಿಂಗಲ್ಲಿ ನಿಮ್ಮ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿತ್ತು. ನೀವೇ ಈಗ ಅಂದ್ಕೊಳ್ತೀರಾ, ಮುಂಚೆ ಇದ್ದವರ ಇವರು ಈ ಥರ ಇದ್ರಾ, ಹೀಗೆ ಆದ್ರು ಅಂತ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪ್ರೀತಿ ನಿಮಗೆ ಬೇಕು ಅಂದರೆ ಖಂಡಿತವಾಗಿಯೂ ಸಿಗುತ್ತೆ. ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆಯೇ ಫೋರ್ಸ್ ಮಾಡಿ ಪ್ರೆಷರ್ ಹಾಕಿದರೆ ಖಂಡಿತವಾಗಿಯೂ ಸಿಗಲ್ಲ, ಟೈಮ್ ಕೊಟ್ಟರೆ. ಬಟ್ ವೆಯ್ಟ್ ಮಾಡಬೇಕು ನೀವು ಅಷ್ಟೇ. ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಪ್ರೀತಿಯಲ್ಲಿ ಇರುವಂಥ ಸಮಸ್ಯೆಗಳು ದೂರ ಆಗಲಿ. ಹಾಗೆಯೇ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರ ಲೈಫಲ್ಲಿ ಇರುವಂಥ ಥರ್ಡ್ ಪಾರ್ಟಿ ಅತಿ ಬೇಗ ರಿಮೂವ್ ಆಗಲಿ. ಅವರಿಗೆ ಒಂದು ನಿಜವಾದ ಪ್ರೀತಿಯ ಭಾವನೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಬೇಸರ ಮಾಡ್ಕೊಳ್ಬೇಡಿ, ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಸರಿಯಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.